ಹಾಯ್ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಸಿಂಪಲ್ಲಾಗಿ ಟೊಮೆಟೊ ರೈಸ್ನ ಮಾಡ್ಕೋತಾ ಇದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ, ತುಂಬಾ ಈಸಿಯಾಗಿರುತ್ತೆ. ಇವಾಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆ ಫಸ್ಟ್ಗೆ ಯಾಕೆ ಹಾಕಬೇಕು ಅಂದರೆ ಸಾಸಿವೆ ಜೀರಿಗೆ ಸಿಡಿದ ಮೇಲೆ ಹಾಕಿದ್ರೆ ಸಾಸಿವೆ ಹೊತ್ತೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೊದಲೇ ಉದ್ದಿನಬೇಳೆ ಕಡಲೆಬೇಳೆ ಹಾಕಿದೆ. ಅದಾದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕಿ ಆದಮೇಲೆ ಕಟ್ ಮಾಡಿರೋಂಥ ಈರುಳ್ಳಿ ಮತ್ತು ಟೊಮ್ಯಾಟೊನ ಸೇರಿಸ್ತಾ ಇದ್ದೀನಿ. ಈ ಈರುಳ್ಳಿ ಟೊಮ್ಯಾಟೊನ ಸ್ವಲ್ಪ ಎಣ್ಣೆಲೇ ಫ್ರೈ ಮಾಡ್ಕೋಬೇಕು, ನೀಟಾಗಿ ಫ್ರೈ ಮಾಡಬೇಕು. ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಇವಾಗ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕ್ತಾಯಿದ್ದೀನಿ. 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಇದು ಕೂಡ ಎಣ್ಣೆಲಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಟೊಮ್ಯಾಟೊ ಈರುಳ್ಳಿ ಮೆತ್ಕಾದ್ಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕೋತಾ ಇದ್ದೀನಿ. ಜಾಸ್ತಿ ಬೇಕಿದ್ದರೆ ಹಾಕೋಬೋದು. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆ 1 ಸ್ಪೂನು ಗರಂ ಮಸಾಲಾನ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಸ್ಪೂನು ಧನಿಯಾ ಪುಡಿ, ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಯಾಕಂದರೆ ಉಪ್ಪು ಹಾಕೋದ್ರಿಂದ ಟೊಮ್ಯಾಟೊ ಬೇಗನೆ ಮೆತ್ತಗಾಗುತ್ತೆ. ಇದನ್ನೆಲ್ಲ ಸೇರಿಸಿ ಆದಮೇಲೆ ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಅದಕ್ಕೆ ನೀರನ್ನು ಸೇರಿಸಬಾರ್ದು. ಒಂದು 5 ನಿಮಿಷ ಸ್ಲಿಮ್ ಉರಿಲೇ ಮುಚ್ಚಿ ಇಡಬೇಕಾಗತ್ತೆ. ಈಗ ನೋಡಿ ಫೈನಲಾಗಿ ಟೊಮ್ಯಾಟೊ ಈರುಳ್ಳಿ ಎಲ್ಲ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ, ಮೆತ್ತಗೂ ಕೂಡ ಆಗಿದೆ. ಈ ಥರ ಮಾಡಿಕೊಂಡ್ರೆ ಕ್ವಿಕ್ಕಾಗಿ ಬೇಗನೆ ಆಗೋಗುತ್ತೆ. ಒಂದು 5-10 ನಿಮಿಷದಲ್ಲಿ ಆಗೋಗುತ್ತೆ ಬೆಳಗಿನ ಬ್ರೇಕ್ಫಾಸ್ಟು. ಇವಾಗ ಮಾಡಿಟ್ಟಿರೋಂಥ ಅನ್ನನ ಸೇರಿಸ್ತಾ ಇದ್ದೀನಿ. ನೀವು ರಾತ್ರಿ ಉಳಿದಿರೋ ಅನ್ನಕ್ಕೂ ಸೇರಿಸ್ಕೋಬೋದು ಇದನ್ನು, ಅಥವಾ ಬಿಸಿ ಅನ್ನಕ್ಕೂ ಸೇರಿಸ್ಬೋದು. ನಮ್ಮ ಮನೇಲಿ ಎಲ್ರಿಗೂ ತುಂಬ ಇಷ್ಟ ಟೊಮ್ಯಾಟೊ ರೈಸು. ಟೊಮ್ಯಾಟೊ ಬಾತ್ಗಿಂತ ಟೊಮ್ಯಾಟೊ ರೈಸನ್ನೇ ತುಂಬ ಇಷ್ಟಪಡ್ತಾರೆ. ಬಾಕ್ಸ್ಗೂ ಕೂಡ ಹಾಕಿ ಕಳಿಸೋದಕ್ಕೆ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಇವಾಗ ನಾನು ಮಾಡಿಟ್ಟಿರೋಂಥ ಅನ್ನನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಿದ್ದರೆ ನೀವು ಸ್ವಲ್ಪ ಹಸಿಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೋಬೋದು ಒಗ್ಗರಣೆಲೆ. ನಾನು ಖಾರ ಜಾಸ್ತಿ ಆಗುತ್ತೆ ಅಂಥೇಳಿ ಖಾರದ ಪುಡಿನ ಮಾತ್ರ ಸೇರಿಸಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಯಾರಾದರೂ ಈ ಥರ ಟೊಮ್ಯಾಟೊ ರೈಸ್ನ ಟ್ರೈ ಮಾಡಿಲ್ಲ ಅಂದರೆ ಮಾಡಿ ನೋಡಿ. ನಾನು ಸುಮಾರು ಸಲ ತೋರಿಸಿದ್ದೀನಿ ಟೊಮ್ಯಾಟೊ ರೈಸ್ ಮಾಡೋದು. ಹಾಗೆ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಟೊಮ್ಯಾಟೊ ರೈಸ್ ಕೂಡ ಮಾಡಿದ್ದೆ. ಅದನ್ನೇ ನಿಮ್ಮ ಜೊತೆ ಈಗ ಶೇರ್ ಮಾಡ್ತಾಯಿದ್ದೀನಿ. ತಿಂಡಿ ರೆಡಿ ಮಾಡಿಟ್ಬಿಟ್ಟು ಇವಾಗ ಪೂಜೆಗೆ ದೇವ್ರ ಸಾಮಾನನ್ನ ತೊಳಿತಾ ಇದ್ದೀನಿ. ಪೂಜೆ ಮಾಡಿರಲಿಲ್ವಲ್ಲ, ಹಾಗಾಗಿ ಇವತ್ತು ಎಲ್ಲ ದೇವ್ರನ್ನ ತೊಳೆದಿಟ್ಬಿಟ್ಟು ಪೂಜೆ ಮಾಡೋಣ ಅಂಥೇಳಿ ಪೂಜೆ ಕೂಡ ಮಾಡ್ತೀನಿ. ನಮ್ಮ ಮನೆಯವರೇ ಪೂಜೆ ಮಾಡ್ತಾರೆ. ಯಾಕಂದರೆ ನನಗೆ ಕೆಲಸ ಜಾಸ್ತಿ ಆಗುತ್ತೆ. ಬೆಳಗ್ಗೆ ಎದ್ದು ಮಕ್ಕಳ ಕೆಲಸ, ಮನೆ ಕೆಲಸ, ತಿಂಡಿ ಅಡುಗೆ ಅದೆಲ್ಲ ಮಾಡೋ ಅಷ್ಟರಲ್ಲಿ ನಮ್ಮ ಮನೆಯವರೇ ಡೈಲಿ ಪೂಜೆ ಮಾಡೋದು. ಹಾಗಾಗಿ ಅವರಿಗೆ ದೇವ್ರದ್ದು ಪಾತ್ರೆಗಳೆಲ್ಲ ತೊಳೆದು ಕೊಟ್ಟರೆ ಪೂಜೆ ಮಾಡ್ತಾರೆ ಅಂಥೇಳಿ ನಾನಿವಾಗ ದೇವ್ರ ಸಾಮಾನನ್ನ ತಿಕ್ಕಿ ಕೊಡ್ತಾ ಇದ್ದೀನಿ. ಅದು ಓಕೆ ಮಾಡಿ. ಇದನ್ನೇನು ಒರೆಸ್ಬೇಡ, ಅವನಷ್ಟೇ ದೀಪ ಒರೆಸಿ ತಗೋ. ದೇವ್ರ ಸಾಮಾನೆಲ್ಲ ತಿಕ್ಕಿ ಕೊಟ್ಟಾದಮೇಲೆ ನಮ್ಮ ಮನೆಯವರು ಮಾರ್ಕೆಟ್ಗೆ ಹೋಗಿದ್ದರು. ಬೆಳಗ್ಗೆ ಮಾರ್ಕೆಟಿಂದ ತಂದಿರೋದನ್ನೆಲ್ಲ ತೆಗೆದು ನೀಟಾಗಿ ಜೋಡಿಸಿ ಇಟ್ಕೊಳ್ಳೋಣ ಅಂಥೇಳಿ ಇವಾಗ ಮಾರ್ಕೆಟಿಂದ ಕೂಡ ತೆಗೆದಿಟ್ಕೋತಾ ಇದ್ದೀನಿ ನಾನು. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಿ ನೋಡಬೇಡಿ. ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಡೈಲಿ ನಮ್ಮ ಮನೆಯಲ್ಲಿ ಮಾವಿನ ಹಣ್ಣು ಇದ್ದೇ ಇರುತ್ತೆ. ಹೆಂಗೆ ಕೆಜಿ ಮಾವಿನ ಹಣ್ಣು? 100 ರೂಪಾಯಿ. ಇದು ಅರ್ಧ ಕೆಜಿನ 1 ಕೆಜಿನ? 1 ಕೆಜಿ 4 ಬಂದವಲ್ಲ. ಇದು ಆರೆಂಜ್, ಇದು ಮೋಸಂಬಿ.
ನಾನಿಲ್ಲಿ ಮಾರ್ಕೆಟಲ್ಲಿ ತರಕಾರಿ ಸೊಪ್ಪು ಇದನ್ನೆಲ್ಲ ಏನು ತರಿಸಿಲ್ಲ, ಯಾಕಂದರೆ ನಾನು ಹಿಂದಿನ ದಿನವೇ ತರಿಸಿದ್ದೆ ಮನೆ ಕ್ಲೀನ್ ಮಾಡಿದ್ದಾದಮೇಲೆ. ಇದು ನೆಕ್ಸ್ಟ್ ಡೇ ಪೂಜೆಗೆ ಬೇಕಾಗಿರೋ ಅಂಥದ್ದು, ಬರೀ ಪೂಜೆ ಸಾಮಾನು, ಹೂವು, ಕಾಯಿ, ಹಣ್ಣು, ಎಲೆ, ನಿಂಬೆಹಣ್ಣು ಇದಷ್ಟೇ ಬೇಕಾಗಿತ್ತು. ಮತ್ತು ಒಂದು ಕೊತ್ತಂಬರಿ ಸೊಪ್ಪು ಬೇಕಾಗಿತ್ತು. ಇದಷ್ಟೇ ನಾನು ಪೂಜೆಗೆ ಅಂತ ಹೇಳಿ ತರಿಸಿರೋದು. ಬಾಳೆಹಣ್ಣು ತಗೊಂಡ್ರಿ ಇದೆ ಅಂಗಡಿಗೆ ದೇವರಿಗೆ ತಗೊಂಡಿದ್ದಾನ. ಉದ್ಕಡ್ಡಿ ಇರ್ಬೇಕನ್ನ ಹೊಸದು. ಟೊಮೆಟೊ ಹಾಕೋದಂತ ಅಂಬ. ಹಣ್ಣಿಂದ ಅವ್ನು ತಿಂಡಿ ತಿನ್ನಾನು ವಸಿಷ್ಠಂಗೆ ಬಾಯಲ್ಲಿ ಹಾಕಿ ಹಾಕ್ಕೊಡ್ಲಿ ಚಿನ್ನೆ. ಹಾಂ, ಪೂರಿ ಅಲ್ಲ, ಟೊಮೆಟೊ ರೈಸ್. ಜ್ವರ ಬಂದೈತಲ್ಲ, ಪೂರಿ ತಿನ್ನಬಾರ್ದು ಈಗ. ರಾತ್ರಿ ಅಷ್ಟೇ ಅದು, ಊಟದಕ್ಕಿಂತ ಮುಂಚೆ ರಾತ್ರಿ ಒಂದು ಟೈಮು. ನಾನು ಈ ಥರ ಮಾರ್ಕೆಟಿಂದ ಯಾವುದೇ ಸೊಪ್ಪು ತಂದ್ರೂ ಆವಾಗಲೇ ತಂದ ತಕ್ಷಣವೇ ಈ ಥರ ಸೋಸಿಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಹಾಗೆ ಇಟ್ಟರೆ ಅದು ಫ್ರಿಜ್ಜಲ್ಲಿ ಮರ್ತೋಗುತ್ತೆ, ನಮ್ಮ ಕೆಲಸದ್ದು ಇದರಲ್ಲಿ ಮರ್ತೋಗ್ಬಿಡ್ತೀವಿ, ಕೊಳ್ತೋಗ್ಬಿಡುತ್ತೆ ಬೇಗ. ಹಾಗಾಗಿ ಇರೋ ಕೆಲಸ ಬಿಟ್ಟು ಮೊದಲು ನಾನು ಸೊಪ್ಪನ್ನು ಈ ಥರ ಬಿಡಿಸಿ ಇಟ್ಕೊಂಡ್ರೆ ಜಾಸ್ತಿ ದಿನ ಬಾಳಿಕೆ ಬರುತ್ತೆ, ಹಾಗೆ ನೀಟಾಗಿರುತ್ತೆ. ಜಾಗ ಕೂಡ ನಮಗೆ ಮಿಕ್ಕುತ್ತೆ ಫ್ರಿಜ್ಜಲ್ಲಿ. ಇಲ್ಲ ಅಂದರೆ ಸೊಪ್ಪು ಬೇರೆ ಸಮೇತ ಇಟ್ಟರೆ ಬೇಗನೆ ಹಾಳಾಗಿಬಿಡುತ್ತೆ. ಹಾಗಾಗಿ ಫಸ್ಟ್ ನಾನು ಸೊಪ್ಪನ್ನು ನೀಟಾಗಿ ಸೋಸಿ ಬಿಡಿಸಿ ಕವರಿಗೆ ಹಾಕಿ ಎತ್ತಿಟ್ಕೊಂಡ್ಬಿಡ್ತೀನಿ. ನಮ್ಮ ಮನೆಯವರು ದೇವ್ರ ಪೂಜೆನ ಮಾಡಿದ್ದಾರೆ. ಮನೇಲಿ ದೇವ್ರ ಪೂಜೆ ಆದರೆ ಏನೋ ಒಂಥರ ಸಮಾಧಾನ ಮತ್ತು ಮನೆ ಚೆನ್ನಾಗಿ ಲಕ್ಷಣವಾಗಿ ಕಾಣಿಸುತ್ತೆ. ಫೈನಲಾಗಿ ಪೂಜೆ ಎಲ್ಲ ಮುಗಿಸಿ ಆದಮೇಲೆ 3 ಜನನೂ ತಿಂಡಿ ತಿಂತಾಯಿದ್ದಾರೆ. ಟೊಮ್ಯಾಟೊ ರೈಸ್ ಮಾಡಿದ್ನಲ್ವ ತಿಂಡಿಗೆ ತಿಂತಿದ್ದಾರೆ. ವಸಿಷ್ಠ ಕೂಡ ಫೋನಲ್ಲಿ ಆಟ ಆಡಿಕೊಂಡು ತಿಂತಿದ್ದಾನೆ. ಏನು ಆಡಕತ್ತೀರಿ? ಲೂಡೋ ಅಲ್ಲದ, ಸ್ನೇಕ್ ಆ್ಯಂಡ್ ಲ್ಯಾಡರ್. ಏನದ? ಅಯ್ಯ ಮ್ಯಾಮ್ ನೋಡಿ, ಅದೇ ನಾನು ತೋರ್ಸಲ್ಲ, ವೀಡಿಯೋ ಮಾಡತ್ತಿಂತ. ನೀನು ಗೆಲ್ತಿ? ಚಿರಸ್ವಿ ವಸಿಷ್ಠ ಅನ್ಬೇಕು. ಬರಲಿಲ್ಲ ಅಂದರೆ ನೀವು ಒಬ್ಬನೇ ಆಟ ಆಡ್ಕೊ. ಬೆಳಗ್ಗೆದು ಅಲ್ಲಿವರೆಗೂ ಬೆಳಗ್ಗೆ ರುಟೀನ್ ತೋರಿಸ್ದೆ. ಅದಾದಮೇಲೆ ನೆಕ್ಸ್ಟ್ ಇದು ಸಂಜೆ ಟೈಮ್ ಒಂದು 4-5 ಗಂಟೆ ಆಗಿರಬೇಕು. ಮಳೆ ಕೂಡ ಸ್ಟಾರ್ಟ್ ಆಗಿತ್ತು. ಮಕ್ಕಳಿಗೆ ಮಳೆ ಅಂದರೆ ಇಷ್ಟ ಅಲ್ವಾ, ಹಾಗಾಗಿ ಮಳೆಯಲ್ಲಿ ಆಟ ಆಡ್ಕೋತಾ ಇದ್ದಾರೆ. ಇವಾಗ ರೋಡಲ್ಲಿ ಹೋಗಿ ಏನು ಆಟ ಆಡಲ್ಲ, ಟೆರೆಸ್ ಮೇಲೆ ಸಾಕಷ್ಟು ಜಾಗ ಇದೆ ನಮ್ಮ ಮನೆ ಟೆರೆಸ್ ಮೇಲೆ, ಅಲ್ಲೇ ಆಟ ಆಡ್ಕೋತಿದ್ದಾರೆ ಇಬ್ಬರು ಅಕ್ಕ ತಮ್ಮ. ಯಾಕಂದರೆ ಸ್ಕೂಲ್ ರಜಾ ಇರೋದ್ರಿಂದ ಅವ್ರಿಗೂ ಮನೇಲಿ ಬೋರ್ ಆಗ್ತಿರತ್ತೆ. ಹಾಗಾಗಿ ಮಳೆ ಬರೋದು ಒಂದೇ ತಡ, ಹೋಗಿ ಟೆರೆಸ್ ಮೇಲೆ ಆಟ ಆಡ್ಕೋತಾರೆ. ನೋಡ್ತಿರ್ಬೋದು ಎಷ್ಟು ಖುಷಿ ಪಡ್ತಿದ್ದಾರೆ ಅಂದರೆ, ಇಬ್ಬರಿದ್ರೆ ಸಾಕು, ಅವ್ರಿಗೆ ಬೇರೆ ಪ್ರಪಂಚನೇ ಬೇಡ, ಅಷ್ಟು ಚೆನ್ನಾಗಿ ಆಟ ಆಡ್ಕೋತಾರೆ. ಹಾಡು ಇನ್ನೊಂದ್ಸಲಿ ಅದನ್ನು ಏನು ಹಾಡದೆ? ಹಾಂ
ವಾಚ್ ಹಚ್ಕೊಂಡು ನಿಧಾನ ಮಾಡು. ಏನಾರ ಪಾರ್ಸಲ್ ಬಂದರೆ ನೀನೇ ಅಲ್ವಾ ಓಪನ್ ಮಾಡೋದು? ತಡಿ, ಹಂಗಲ್ಲಪ್ಪ. ಕಟ್ ಮಾಡ್ಕೊಂಡು ಒಳಗು. ಇದು ಮೀಶೋದಲ್ಲಿ ಒಂದು ಕೀ ಹೋಲ್ಡರ್ನ ಆರ್ಡರ್ ಮಾಡಿದ್ದೆ ನಾನು. ವುಡ್ಡಿದು ತುಂಬ ಚೆನ್ನಾಗಿದೆ. ನಮ್ಮದು ಕೀ ಹೋಲ್ಡರ್ ನಮ್ಮ ಮನೆಯವರು ಬೀಳಿಸಿ ಒಡೆದಾಕ್ಬಿಟ್ಟಿದ್ರು. ಅದು ಒಡೆದೋಗಿತ್ತು, ಅದನ್ನು ಹಾಕಬಾರ್ದು ಅಂಥೇಳಿ ನಾನು ವುಡ್ದೊಂದು ತುಂಬ ಚೆನ್ನಾಗಿತ್ತು, ಅದನ್ನು ಆರ್ಡರ್ ಮಾಡಿದ್ದೆ. ಕೀ ಹೋಲ್ಡರ್ ವಿತ್ ಒಂದು ಸೆಲ್ಫ್ ಬರುತ್ತೆ. ನೀವೇನಾದರೂ ಶೋ ಪೀಸ್ಗಳನ್ನು ಇಟ್ಕೋಬೋದು, ಫ್ಲವರ್ ಪಾಟ್ಗಳನ್ನ ಇಟ್ಕೋಬೋದು. ನಾನು ಆಲ್ರೆಡಿ ಹಾಕಿದ್ದೀನಿ, ತುಂಬ ಚೆನ್ನಾಗಿದೆ. 248 ಏನೋ ಆಯಿತು ಅದರದ್ದು ರೇಟ್ ಬಂದುಬಿಟ್ಟು. ಈ ಥರ ಇದೆ ನೋಡಿ ಕಲರ್. ಇದರಲ್ಲೂ ವೈಟು, ರೆಡ್ಡು ಮತ್ತು ಬ್ಲ್ಯಾಕು, ಮರೂನು ಈ ಥರ ಸಿಗುತ್ತೆ. ನಾನು ಕಾಫಿ ಕಲರ್ ಬರುತ್ತಲ್ಲ, ಸ್ವಲ್ಪ ಬ್ಲ್ಯಾಕ್ ಕಲರ್ ಶೇಡ್ ಇದೆ, ತರಿಸಿದ್ದೆ ಅದನ್ನು. ಅದು ಪಾರ್ಸಲ್ ಬಂದಿತ್ತು. ಇವಾಗ ಅದನ್ನು ಓಪನ್ ಮಾಡಿ ನೋಡ್ತಾ ಇದ್ದೀವಿ. ಏನಾದ್ರು ಪಾರ್ಸಲ್ ಬಂದರೆ ಅವ್ರಿಗೆ ತುಂಬಾ ಕ್ಯೂರಿಯಾಸಿಟಿ, ಏನು ಬಂತು, ಏನು, ನಾನು ಓಪನ್ ಮಾಡ್ತೀನಿ, ನೀನು ಓಪನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಇಬ್ಬರು ಸೇರಿ ಓಪನ್ ಮಾಡಿದ್ದಾರೆ. ಈ ಥರ ಇದೆ ಅದು. ಈಗ ನೋಡಿ ಫೈನಲ್ ಆಗಿ ನಾವು ಹಾಕ್ತಾ ಇದ್ದೀವಿ. ಅದಕ್ಕೆ ಈ ಥರ ಸ್ಕ್ರೂಗಳನ್ನ ಸಪ್ರೇಟಾಗಿ ಕೊಟ್ಟಿರ್ತಾರೆ, ಅದನ್ನು ನಾವೇ ರೆಡಿ ಮಾಡಿ ಹಾಕಬೇಕು ಗೋಡೆಗೆ. ಇಲ್ಲಿ ಕೀ ಮತ್ತು ವಾಚ್ಗಳು ನೀವು ಅಥವಾ ID ಕಾರ್ಡು ಏನಾದರೂ ಹಾಕ್ಕೋಬೋದು, ಚಾರ್ಜರ್ಗಳು ಹಾಕ್ಕೋಬೋದು, ಏರ್ಫೋನು ಈ ಥರ ಇದ್ದರೆ ಏನಾದರೂ ಹಾಕ್ಕೊಂಡು ನಾವು ಯೂಸ್ ಮಾಡ್ಕೋಬೋದು. ಈ ಥರ ಒಂದು ಕೊಟ್ಟಿದ್ರಲ್ವ ಸ್ಕ್ರೂ ಎಕ್ಸ್ಟ್ರಾನ, ಅವನ್ನು ಹಾಕಿ ನಾವು ಇವಾಗ ರೆಡಿ ಮಾಡ್ತಾ ಇದ್ದೀವಿ. ರೆಡಿ ಮಾಡಿ ಹಾಕಿದ ಮೇಲೆ ತೋರಿಸ್ತೀವಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಇದರದ್ದು. ನೋಡಿ ಫೈನಲ್ ಆಗಿ ಈ ಥರ ಕಾಣಿಸುತ್ತೆ. ಇದರಲ್ಲಿ ನೀವು ಫ್ಲವರ್ ಪಾಟ್ ಇಟ್ಕೋಬೋದು. ನಾನು ಬುದ್ಧ ಸ್ಟ್ಯಾಚು ಇತ್ತಲ್ಲ, ಬುದ್ಧನ ಮೂರ್ತಿ, ಅದನ್ನು ಇಟ್ಟಿದ್ದೀನಿ. ಮತ್ತು ಜೆಮ್ಸ್ ಟ್ರೀ ಇತ್ತು ನನ್ನ ಹತ್ರ, ಅದನ್ನು ಇಟ್ಟಿದ್ದೀನಿ. ಈ ಥರ ವಾಚು, ಕೀಗಳನ್ನ ನೇತಾಕೋಬೋದು. ತುಂಬಾ ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.